ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇಂದಿನ ಆಧುನಿಕ ಬದುಕಿನ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮತ್ತು ಪುಸ್ತಕ ಓದುವ ಹವ್ಯಾಸ ಅತ್ಯಂತ ಸಹಕಾರಿ ಎಂದು ಬೆಂಗಳೂರಿನ ಖ್ಯಾತ ಮನೋತಜ್ಞ ಆರ್. ಶ್ರೀ ನಾಗೇಶ್ ತಿಳಿಸಿದ್ದಾರೆ. ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಭವನದಲ್ಲಿ ಅಕ್ಷರ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ಚಿನ್ಮುಲಾದ್ರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ಶರಣ ಸಾಹಿತ್ಯ ಪರಿಷತ್ನ ಸಹಯೋಗದಲ್ಲಿ ಆಯೋಜಿಸಿದ್ದ ಚಿನ್ಮುಲಾದ್ರಿ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಒತ್ತಡ ಮುಕ್ತ ಬದುಕು ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ಮತ್ತು ಆಸ್ಪತ್ರೆಯ ಡೀನ್ ಡಾಕ್ಟರ್ ಪಾಲಾಕ್ಷಯ್ಯ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಅಕ್ಷರ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷೆ ಮಧುಶ್ರೀ, ಅತಿಥಿಗಳಾಗಿ ಭಾಗವಹಿಸಿದ್ದ ರೆಹಮತ್ತುಲ್ಲಾ, ಡಾಕ್ಟರ್ ಆರ್. ಗೌರಮ್ಮ, ಜಯಾ ಪ್ರಾಣೇಶ್, ಶಾರದಾ ಬಿ. ಜಯರಾಮ್ ಮಾತನಾಡಿದರು. ಚಿನ್ಮುಲಾದ್ರಿ ಅಕ್ಷರೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ಕವಿಗೋಷ್ಠಿಯಲ್ಲಿ ಕರ್ನಾಟಕದ 30ಕ್ಕೂ ಹೆಚ್ಚು ಕವಿಗಳು ತಮ್ಮ ಕವಿತೆಗಳನ್ನು ವಾಚನ ಮಾಡಿದ್ದಾರೆ. ತಿಪ್ಪಮ್ಮ ನಾಗರಾಜ್, ಹಂಸದಾಸ್ ಶಂಕರ್, ಶಿವಾನಂದ ಬಂಡೇಹಳ್ಳಿ ಏಕಪಾತ್ರಾಭಿನಯ ಮಾಡಿ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದ್ರು. ಯತೀಶ್ ಎಂ ಸಿದ್ದಾಪುರ ಅವರಿಂದ ಸಂಗೀತ, ಕುಂಚಿಗನಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಮಹಾತ್ಮರ ವಿವಿಧ ಛದ್ಮವೇಷಗಳ ಪ್ರದರ್ಶನ, ಭರತನಾಟ್ಯ, ಸಮೂಹ ನೃತ್ಯಗಳು ನಡೆದವು. ಕಾರ್ಯಕ್ರಮದಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷೆ ದಯಾ ಪುತ್ತೂರ್ಕರ್, ದಿವ್ಯಾ ಕೊಂಡಜ್ಜಿ, ಭವ್ಯ ರಾಮಚಂದ್ರ, ಹೇಮಲತಾ, ಉಷಾರಾಣಿ, ಸತೀಶ್ ಕುಮಾರ್, ಸುಮಾ ರಾಜಶೇಖರ್, ವಿಜಯ ಗುರು, ಕ್ಲಾಸಿಕ್ ಚಂದ್ರಶೇಖರ್, ರಘು, ಜಯದೇವ ಮೂರ್ತಿ, ತಿಪ್ಪೀರಮ್ಮ, ಪಿಲ್ಲಹಳ್ಳಿ ವೀರೇಶ್, ಬಸವರಾಜ್ ಹರ್ತಿ, ವಿನಾಯಕ, ಮಹಮ್ಮದ್ ಸಾದತ್, ಶ್ರುತಿ ದೀಕ್ಷಿತ್, ಶಾರದಮ್ಮ, ಶಾಂತಮ್ಮ, ಶಿಲ್ಪಾ, ಜಗದೀಶ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಕವಿಗಳು, ಸಾಹಿತ್ಯಾಸಕ್ತರು ಭಾಗವಹಿಸಿದ್ರು. ಕವಿತೆಗಳಲ್ಲಿ ಅಂದ್ರೆ ಪೂರ್ತಿ ಮತ್ತೆ ಓದ್ಬೇಕು, ಯಾಕಂದ್ರೆ ನನ್ನನ್ನು ಸೇರಿಸಿಕೊಂಡು ಕೂಡ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಇವತ್ತು ಓದಿದಂತಹ ಕವಿತೆಗಳಲ್ಲಿ ಸಾಕಷ್ಟು ವಸ್ತುಗಳು ಅಂದ್ರೆ ಹಸಿವು, ಬಡತನ, ದೇಶಭಕ್ತಿ, ಸ್ವಾತಂತ್ರ್ಯದ ಬಗ್ಗೆ, ಹೂಗಳ ಬಗ್ಗೆ, ಪ್ರಜಾಪ್ರಭುತ್ವದ ಒಂದು ವಿಡಂಬನೆ ಇತ್ತು, ಸ್ವಚ್ಛಂದತೆ ಇತ್ತು, ಸ್ವಚ್ಛತಾ ಜಾಗೃತಿ ಇತ್ತು, ಪರಿಸರದ ಬಗ್ಗೆ ಇತ್ತು, ಹೆಣ್ಣಿನ ಬಗ್ಗೆ ಇತ್ತು, ಗೃಹಿಣಿಯ ಬಗ್ಗೆ ಇತ್ತು, ತಾಯಿಯ ಬಗ್ಗೆ ಇತ್ತು, ಹಾಗೆ ಹೀಗೆ ಮತ್ತೆ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಮತ್ತೆ ಹೆಣ್ಣಿನ ಬಗ್ಗೆ ಸಾಕಷ್ಟು ಕವಿತೆಗಳು ಕೂಡ ಇವತ್ತು ಮೂಡಿ ಬಂದವು. ಮತ್ತೆ ಈಗ ಕವಿತೆ ಅಂತ ಹೇಳಿದ್ರೆ ಏನು ಅಂತಂದ್ರೆ ಪದಗಳ ಜೋಡಣೆನೇ ಕವಿತೆನ, ಶಬ್ದಗಳ ಜೋಡಣೆನೇ ಕವಿತೆನ, ಪ್ರಾಸ ಇದ್ರೆ ಅದು ಕವಿತೆನ, ಕವಿತೆ ಅಂತಂದ್ರೆ ಅದು ಒಂದು ಅರ್ಥನ, ಕವಿತೆ ಅಂತ ಹೇಳಿದ್ರೆ ಅದು ಒಂದು ಅನುಭವನ. ಬಹಳಷ್ಟು ಮಂದಿ ಹೇಳೋ ಹಾಗೆ ಮತ್ತೆ ನನಗೂ ಕೂಡ ಅದು ಹಂಗೆ ಒಬ್ರು ಸಹೋದ್ಯೋಗಿ ಇದ್ರು ಗಂಗಾವತಿ. ಅವ್ರಿಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು ಅಂದ್ರೆ ಕಾಲಿಂಗ್ ಬೆಲ್ ಮಾಡೋರು 2 ಸತಿಗೆ ಅಟೆಂಡರ್ ಬರಲಿಲ್ಲ ಅಂದ್ರೆ ಕಾಲಿಂಗ್ ಬೆಲ್ ಎತ್ತಿ ಬಿಡೋರು. ಒಂದು 2-3 ದಿನ ಅಬ್ಸರ್ವ್ ಮಾಡಿದೆ. ಒಂದು 2 ತಿಂಗಳಿಗೆ ಆ ಬ್ರಾಂಚ್ ಹೋಗಿದ್ದಿತ್ತು. ಒಂದು 2-3 ದಿನ ಅಬ್ಸರ್ವ್ ಮಾಡಿದೆ. ಒಂದಿನ ಚಾಪಡಿ ಬರ್ರಿ ಕರ್ಕೊಂಡು ಹೋದೆ. ನೀವು ಯಾಕೆ ಇಷ್ಟು ಸಿಟ್ಟು ಮಾಡ್ತೀರಿ ಅಂತ ಕೇಳಿ, ನನಗೆ ತಡ್ಕೊಳ್ಳಿಕ್ ಆಗಲ್ಲ. ಅದು ಸರಿ, ನೀವು ತಡ್ಕೊಳ್ಳಿಕ್ ಆಗಲ್ಲ.